ಒಂಥರ ಇದೆಯಾ? ಮುಖದಲ್ಲಿ ಖುಷಿನೇ ಕಾಣಿಸ್ತಿಲ್ವಲ್ಲ? ನನ್ ಸಂತೋಷಕ್ಕೋಸ್ಕರ ಏನಾದ್ರೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಯಾರು ಇಲ್ದೇ ಇರುವಾಗ ನಾನ್ ಹೇಗಿದ್ರೆ ಏನು? ಹೇಳು ಶ್ರೇಯಾ, ಏನ್ ಮಾಡ್ಬೇಕು ಅಂತ ಹೇಳು, ನಾನ್ ಮಾಡ್ತೀನಿ. ನಿನ್ಗೋಸ್ಕರ ಅಷ್ಟು ಮಾಡಲ್ವಾ? ಹಾಗಾದ್ರೆ ಮಾತ್ ಮೇಲೆ ನಿಲ್ತೀಯ ಅಂತ ನಂಬ್ತಿದ್ದೀನಿ. ನಿಲ್ತೀಯ ಅಲ್ವಾ? ಲಂಕೇಶ್, ಹೊರಗ್ ಬಾ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಹೋಗು ಆಚೆ, ಹೋಗು. ಹೋಗು ಅಂದೆ ತಾನೆ? ಅಕ್ಕ, ಒಂದ್ ನಿಮಿಷ, ನಿನ್ ಕೈ ಮುಗಿತೀನಿ. ಅವನ್ ಬಂದಿದ್ದು ನನ್ನ ಕರ್ಕೊಂಡು ಹೋಗೋದಕ್ಕೆ. ಶ್ರೇಯಾ, ಶ್ರೇಯಾ, ನಾನು ಹೇಳೋದ್ ಪೂರ್ತಿ ಕೇಳಿಸ್ಕೊಳಕ್ಕ. ನನ್ಗೆ ಸಿನಿಮಾಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋ ಅವಕಾಶ ಬಂದಿದೆ. ಬಾಲಿವುಡ್ ಡೈರೆಕ್ಟರ್ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ಈಗ ಹೋದ್ರೆ ಕೆಲ್ಸ ಆಗುತ್ತೆ. ಬೇಗ ಹೋಗಿ ಬಂದ್ಬಿಡ್ತೀನಕ್ಕ. ಏನ್ ಮಾತಾಡ್ತಿದ್ಯಾ ನೀನು? ಇವತ್ ಮದ್ವೆ ಇಟ್ಕೊಂಡು ಹೊರಗ್ ಹೋಗ್ ಬರ್ತೀನಿ ಅಂತಿದ್ಯಾ? ಅಮ್ಮ ಅಪ್ಪ ಏನಾದ್ರೂ ಬಂದ್ ನೋಡಿದ್ರೆ ನಿನ್ನನ್ ಸುಮ್ಮನೆ ಬಿಡಲ್ಲ. ಅವ್ರು ಏನ್ ಅನ್ಕೋತಾರೆ ಹೇಳು? ಕೂಗಾಡ್ತಾರೆ, ನೊಂದ್ಕೊಳ್ತಾರೆ. ಅದು ಸಾಲ್ದು ಅಂತ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಮರ್ಯಾದೆ ಹೋಗುತ್ತೆ ಶ್ರೇಯಾ. ನೀನ್ ಹೋಗ್ಬೇಡ ಶ್ರೇಯಾ. ಅಕ್ಕ, ನನ್ ಮಾತ್ ಪೂರ್ತಿ ಕೇಳಕ್ಕ. ಈ ಸೀರೆ ನೀನ್ ಉಟ್ಕೊಂಡು ಈ ಮುಸ್ಕ್ ಹಾಕೊಂಡು ಕೂತ್ಕೊಂಡೆ ಅನ್ಕೋ, ನಾನೇ ಇಲ್ಲಿದ್ದೀನಿ ಅನ್ಕೋತಾರೆ. ಮೋಸ ಮಾಡ್ತೀಯಾ? ಇದು ಮ್ಯಾನೇಜ್ ಮಾಡೋದು. ಸ್ವಲ್ಪ ಬಟ್ಟೆ ಬದಲಾಯಿಸ್ಕೊಂಡು ಕೂತ್ಕೊಂಡ್ರೆ ಅದ್ರಲ್ಲಿ ತಪ್ಪೇನಿದೆ ಹೇಳು? ಇದ್ಯಾರಿಗಾದ್ರೂ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲ, ಗೊತ್ತಾಗಕ್ ಬಿಡ್ಬಾರ್ದು. ಓಕೆ? ನಾನ್ ಎಲ್ಲಿ ಅಂತ ಯಾರಾದ್ರೂ ಕೇಳಿದ್ರೆ ಅಜ್ಜಿ ನಿನ್ನ ಮದ್ವೆಗೆ ಬರ್ಬಾರ್ದು ಅಂದಿದ್ರು ಅಲ್ವಾ?
ಎಲ್ಲೋ ದೂರದಲ್ಲಿ ಇದೆಯಾ ಅನ್ಕೋತಾರಕ್ಕ. ಬನ್ನಿ ಬನ್ನಿ, ನಮಸ್ಕಾರ. ಏನ್ ಜಾನಕಿರಾಮ್ ಅವ್ರೆ, ಮದ್ವೆಗ್ ಬಂದವ್ರಿಗೆ ಬರೀ ನಮಸ್ಕಾರ ಮಾಡಿ ಕಳ್ಸೋದಷ್ಟೇನಾ? ಅವ್ರು ವಾಪಸ್ ಹೋಗುವಾಗ ಬರೀ ಕೈಲಿ ಹೋಗೋದ್ ಸರಿನಾ? ಏನ್ ಮಾಡ್ಬೇಕು ಅಂತೀರಮ್ಮ? ಉಡುಗೊರೆ ಏನಾದ್ರೂ ಕೊಡ್ಬೋದಲ್ಲ? ಅಂದ್ರೆ ನಮ್ ಚಿಕ್ಕತ್ತೆ ಕೇಳ್ತಿರೋದು ರಿಟರ್ನ್ ಗಿಫ್ಟ್ಸ್ ಕೊಡೋ ಹಾಗೆ ಏನಾದ್ರೂ ಪ್ಲಾನ್ ಮಾಡಿದೀರಾ ಅಂತ ಕೇಳ್ತಾ ಇದ್ದಾರೆ. ಆ ತರದ್ದೇನೂ ಇಲ್ಲಮ್ಮ. ನಾವ್ ಹೇಗೂ ರಿಟರ್ನ್ ಗಿಫ್ಟ್ಸ್ ಕೊಡ್ತೀವಿ, ನೀವು ಕೊಡಲ್ಲ ಅಂತಿದ್ದೀರಾ. ಕೊಡಬಾರ್ದು ಅಂತ ಅಲ್ಲ ಊರ್ಮಿಳಾ, ಕೊಡಕ್ಕಾಗಲ್ಲ. ನಿಜವಾಗ್ಲೂ ಆಗಲ್ಲಮ್ಮ. ನಿಮ್ಮ ದಯೆಯಿಂದ ಯಾವುದೇ ತೊಂದರೆ ಇಲ್ಲದೆ ಈ ಮದುವೆ ನಡೀತಾ ಇದೆ. ನಿಮ್ಮ ಋಣನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ನಿಮ್ಗೊಂದ್ ಮಾತ್ ಹೇಳ, ದೇವ್ರ ರಥ ಕದಿಬೇಕು ಅಂದ್ರು ಅದಕ್ ಪೂಜೆ ಮಾಡ್ಲೇಬೇಕು. ನಿಮ್ ಕೈಲಾಗಲ್ಲ ಅಂತ ಹಾಗೆ ಸುಮ್ಮನೆ ಇದ್ಬಿಡ್ಬೇಡಿ. ಎಲೆ ಅಡ್ಕೆ ಅದ್ರ ಜೊತೆ ಒಂದ್ ಹಣ್ಣಾದ್ರೂ ಇಟ್ಕೊಡಿ. ಹೋಗ್ಲಿ ಬಿಡಿ ಅತ್ತೆ, 2-3 ಐಟಮ್ ತರಬೇಕು ಅಂದ್ರು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಮದ್ವೆ ನಡೆದ್ರೆ ಸಾಕು. ಬನ್ನಿ. ನನಗರ್ಥ ಆಯ್ತಕ್ಕ, ನೀನು ನನ್ ಕನ್ಸ್ ನನ್ಸಾಗ್ಬಾರ್ದು ಅಂತ ನಾನ್ ಹೇಳ್ದಾಗ ಮಾಡಲ್ಲ. ಅಯ್ಯೋ ಶ್ರೇಯಾ, ನನ್ನ ಅಪಾರ್ಥ ಮಾಡ್ಕೋಬೇಡ. ನಾವ್ ಯಾರ್ದೋ ಮದ್ವೆಗ್ ಬಂದಿಲ್ಲ, ನಡೀತಿರೋದು ನಿನ್ ಮದ್ವೆ. 9 ಗಂಟೆಗೆ ಮುಹೂರ್ತ. ಅಷ್ಟೊತ್ವರ್ಗೂ ನಾನು ಹೊರಗೆ ಇರ್ತೀನ? ನನ್ ಭವಿಷ್ಯದ ಮೇಲೆ ನನಗ್ ಗಮನ ಇರಲ್ವಾ? ಅಷ್ಟಕ್ಕೂ ನಿನ್ ಭವಿಷ್ಯನೇ ಇಲ್ಲ ಅನ್ಕೊಂಡಿರ್ಬೇಕು. ಬಾಯಿಗೆ ಬಂದಾಗ ಮಾತಾಡ್ಬೇಡ ಶ್ರಿಯಾ, ಅಮಾಯಕಿ. ನೀನೇ ಅಮಾಯಕಿ ಕಣೆ, ಹುಚ್ಚಿ. ಇಲ್ಲಿಂದ ನಾನು ಹೊರಗೆ ಹೋಗ್ಬೇಕು ಅಂದ್ರೆ ನಿನ್ನ ನಾನು ಯೂಸ್ ಮಾಡ್ಬೇಕು. ಶ್ರಿಯಾ, ಅಪ್ಪ ಅಮ್ಮಂಗೇನಾದ್ರೂ ಗೊತ್ತಾದ್ರೆ ನಮ್ಮಿಬ್ರನ್ನು ಸಾಯಿಸ್ಬಿಡ್ತಾರೆ. ನೀನ್ ರೆಡಿ ಆಗು ಅಷ್ಟೇ. ಮುಸ್ಕ್ ಹಾಕೊಂಡ್ ಕೂತ್ಕೊಂಡ್ರೆ ಯಾರು ನೋಡಲ್ಲ. ಒಂದ್ ಸ್ವಲ್ಪ ಹೊತ್ತು ಈ ಸೀರೆ ಉಟ್ಕೊಂಡು ಈ ಒಡವೆ ಹಾಕೊಂಡ್ರೆ ಏನಾಗುತ್ತಕ್ಕ? ಹೊರಗ್ನವ್ರೆ ಪರವಾಗಿಲ್ಲ, ಹೇಳಿದ್ದನ್ನಾದ್ರೂ ಕೇಳ್ತಾರೆ. ನೀನು ನನಗಕ್ಕ ಆಗಿ ಸಹಾಯನೇ ಮಾಡ್ತಿಲ್ಲ ನೋಡು. ನಿನಗ್ ಸಹಾಯ ಮಾಡ್ಬೇಕು ಅಂತಾನೆ ಇದ್ದೀನಿ, ಆದ್ರೆ ಮದ್ವೆ ನಡೆಯುವಾಗ ಈ ತರ ಸಾಹಸಗಳನ್ನ ಮಾಡಬಾರ್ದಲ್ವಾ? ಅವತ್ತು ಆಡಿಟೋರಿಯಂಗೂ ಕೂಡ ನೀನ್ ನನ್ನನ್ನೇ ಕಳಿಸ್ದೆ, ಆದ್ರೆ ಹೇಳಿ ಟೈಮಿಗೆ ಬರ್ಲಿಲ್ಲ. ಅದೇ ಬೇರೆ, ಇದೇ ಬೇರೆ ಅಕ್ಕ.
ಅವತ್ತು ಕಾಲೇಜಲ್ಲಿ ಫೀಸ್ ಕಟ್ಬೇಕಾಗಿತ್ತು, ಅದಕ್ಕೆ ಬರ್ಲಿಲ್ಲ. ಇವತ್ತು ಈ ಆಡಿಷನ್ ಒಂದ್ ಬಿಟ್ಟು ಬೇರೆ ಕೆಲ್ಸ ಏನಿದೆ, ಪ್ಲೀಸ್ ಅಕ್ಕ. ಲೇಟ್ ಆಗ್ತಿದೆ ಶ್ರೇಯಾ, ಬರಲ್ಲ ಅಂತ ಒಂದ್ ಮಾತು ಹೇಳು, ಆಫರ್ನ ಬಿಟ್ಬಿಡೋಣ. ಅಕ್ಕ, ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಶ್ರೇಯಾ, ಮದ್ವೆ ಮಾಡ್ಕೊಂಡು ಆರಾಮಾಗಿರೋದ್ ಬಿಟ್ಟು ಇದೆಲ್ಲ ಯಾಕೆ? ನೀನ್ ನನಗೇನು ಹೇಳ್ಬೇಡ. ನಾನು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅನ್ನೋದು ನನ್ ಜೀವನದ ಕನಸು. ಅದು ನಿಜ ಆಗ್ಬೇಕು ಅಂದ್ರೆ ನೀನು ಮದ್ವೆ ಹೆಣ್ಣಿನ ವೇಷ ಹಾಕ್ಬೇಕು. ಆಗಲ್ಲ ಅಂತ ಒಂದೇ ಒಂದ್ ಮಾತು ನನ್ ಮುಖ ನೋಡಿ ಹೇಳು. ಈಗ್ಲೇ ಮಂಟಪದ ಹತ್ರ ಹೋಗ್ತೀನಿ. ಯಾಕೆ? ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಕೂಗಾಡ್ತೀನಿ. ಅಯ್ಯೋ ಶ್ರೇಯಾ, ಬಲವಂತವಾಗಿ ನನಗ್ ಮದ್ವೆ ಮಾಡಿ ನನ್ ಕನ್ಸ್ ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಆಗ ಅಮ್ಮ ಸೀಮೆ ಎಣ್ಣೆಗೋಸ್ಕರ, ಅಪ್ಪ ವಿಷಕ್ಕೋಸ್ಕರ ಹುಡುಕಾಡ್ತಾರೆ. ನಮ್ ಮಾತ್ ಕೇಳಲಿಲ್ಲ ಅಂದ್ರೆ ಸತ್ ಹೋಗ್ತೀವಿ ಅಂತಾರೆ. ಅಪ್ಪ ಅಂತೂ ಮೊದ್ಲು ವಿಷ ಕುಡ್ದೆ ಮಾತಾಡ್ತಾರೆ. ನಿನಗೆ ಗೊತ್ತಲ್ವಾಕ್ಕ? ಹೇಳಕ್ಕ. ಅಪ್ಪ ಮೊದ್ಲು ಸಾಯ್ಬೇಕಾ, ಅಮ್ಮ ಮೊದ್ಲು ಸಾಯ್ಬೇಕಾ? ಇಲ್ಲಾಂದ್ರೆ ಈಗ್ಲೇ ನಾನು ಹೊರಗೆ ಹೋಗ್ಬಿಡ್ಲಾ? ಹೇಳಕ್ಕ. ಶ್ರೇಯಾ, ನೀನು ಖಂಡಿತ 1 ಗಂಟೆಲಿ ಬಂದ್ಬಿಡ್ತೀಯ ಅಲ್ವಾ? ಬಂದ್ಬಿಡ್ತೀವಿ, ನಿನ್ಮೇಲಾಣೆ. ಅಕ್ಕ, ಬರ್ದೇ ಹೋದ್ರೆ ನನ್ ಮೇಲಾಣೆ, ಸರಿನಾ? ಲಂಕೇಶ್, 2 ನಿಮಿಷ ಹೊರಗಿರ್ತೀಯಾ? ಓಕೆ. ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಸರಿ ಸರಿ, ಟೈಮ್ ಆಯ್ತು, ನಾನು ಹೋಗ್ಬರ್ತೀನಿ. ಶ್ರೇಯಾ, ಬೇಗ ಬಾ ಶ್ರೇಯಾ. ಹಾ ಸರಿ ಅಕ್ಕ.
ಶ್ರೇಯಾ ಎಲ್ರೂ ಇದ್ದಾರೆ. ಆ ಕಡೆ ಹೋಗೋಣ ಬಾ. ಏಯ್, ಏಯ್, ಸಾರಿ ಮೇಡಮ್. ಶ್ಶೋ, ಏನು ಮಾತಾಡ್ಬೇಡ. ಸತ್ವಿ, ದೇವಾಂಚವ್ರ ಅದ್ಕೆ ಇವರು ಡೌಟ್ ಬಂದಿದೆ ಅನ್ಸುತ್ತೆ. ಒಂದ್ ವೇಳೆ ನನ್ನ ನೋಡಿದ್ರೆ ನನ್ ಕತೆ ಅಷ್ಟೇ. ಯಾಕೆ ಹಿಂಗ್ ಮುಸ್ಕಾಕೊಂಡು ಹೋಗ್ತಾ ಇದ್ದೀರಾ? ಯಾರ್ ನೀವು? ಏನಾಯ್ತು? ನಮ್ ತಂಗಿಗೆ ಚಳಿ ಜ್ವರ ಮೇಡಮ್. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಮುಸ್ಕು ತೆಗೆದ್ರೆ ಚಳಿ ಆಗುತ್ತೆ. ದುಪ್ಪಟ ಹಾಕೋಬೋದಲ್ಲ? ಸೀರೆ ಹೊತ್ಕೊಂಡ್ರೆ ಬೆಚ್ಚಗಿರುತ್ತಾ? ಪರವಾಗಿಲ್ಲ ಮೇಡಮ್, ಟೈಮ್ ಆಗುತ್ತೆ. ಬಾಮ್ಮ. ಏ, ನಿಂತ್ಕೋ. ಶೂ, ಈ ಕಡೆ ಹೋಗ್ಬೇಕು. ಥ್ಯಾಂಕ್ಸ್. ಮದುಮಗಳು ಚಿರಂಜೀವಿ ಲಕ್ಷ್ಮೀ ಸೌಭಾಗ್ಯವತಿ ಶ್ರೀಯಾ ಓಡ್ ಹೋದ್ಲು. ಇಷ್ಟು ಬೇಗ ಮದ್ವೆ ನಿಂತು ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವಾಗ ಹೋಗಿ ಅತ್ತೆ ಮಾವನ ಹರ್ಟ್ ಮಾಡ್ಬೇಕು. ಅಪ್ಪ ಶ್ರೀರಾಮ, ಶ್ರೀಯಾ ಯಾಕೆ ಹೀಗ್ ಮಾಡಿದ್ಲು? 1 ಗಂಟೆವರೆಗೂ
ನಾನ್ ಮದ್ವೆ ಹೆಣ್ಣಿನ ತರ ನಾಟಕ ಮಾಡ್ಬೇಕಂತೆ. ಪ್ರೀತಿಸಿದ ಹುಡ್ಗನ್ಗೆ ಮಧು ಮಗಳಾಗಿ ಹೀಗ್ ಮುಸ್ಕ್ ಹಾಕೊಂಡು ಕೂತ್ಕೊಳ್ಳೋದು ಅಂದ್ರೆ ಏನು?